ನಮಸ್ಕಾರ, ಶ್ರವಣ್ ಅಂತ. ಇವತ್ತು ಕೆಮಿಸ್ಟ್ರಿ ಪೇಪರು 2ನೇ ಬಾರಿಗೆ ಲೀಕ್ ಆಗಿದೆ. ನಾನು ನೋಡ್ತಾನೆ ಇದ್ದೀನಿ. ಲೀಕ್ ಆದಾಗಿಂದ ಎಲ್ಲರೂ ರಾಜ್ಯ ಸರ್ಕಾರಕ್ಕೆ ಎದ್ವಾ ಬೈತಾ ಇದ್ದೀರಾ. ಆದರೆ ಅದರ ಹಿಂದಿನ ಸದುದ್ದೇಶ ಯಾರಿಗಾದರೂ ಗೊತ್ತಿಲ್ಲ. ಮೊದಲಿಂದ ಬರೋಣ. ಇನ್ನೇನು ಪರೀಕ್ಷೆ ಶುರುವಾಗುತ್ತೆ ಅಂದಾಗ ನಮ್ಮ ರಾಜ್ಯ ಸರ್ಕಾರ ಲೋಡ್ ಶೆಡ್ಡಿಂಗ್ ಶುರು ಮಾಡುತ್ತೆ. ಯಾಕೆ? ನೆನಪಿರಲಿ, ಒಂದು ಲಾಟಿನ್ ದೀಪದಲ್ಲಿ ಓದ್ಬಿಟ್ಟು ಒಬ್ಬ ವಿಶ್ವೇಶ್ವರಯ್ಯ APJ ಅಬ್ದುಲ್ ಕಲಾಂ ಆಗ್ತಾನೆ ಹೊರತು ಒಂದು ಬಲ್ಬ್ ಟ್ಯೂಬ್ಲೆಟ್ ಅಡಿಯಲ್ಲಿ ಓದಿ ಅಲ್ಲ. ಅದೇ ನಮ್ಮ ಸರ್ಕಾರದ ಸದುದ್ದೇಶ ಆಗಿತ್ತು. ನಮ್ಮ ರಾಜ್ಯದ ಒಬ್ಬೊಬ್ಬ ಮಕ್ಕಳು ಒಬ್ಬ ವಿಶ್ವೇಶ್ವರಯ್ಯ, ಒಬ್ಬ APJ ಅಬ್ದುಲ್ ಕಲಾಂ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಸದುದ್ದೇಶ ಆಗಿತ್ತು. ಕರೆಂಟ್ ಇದ್ರೆ ಮಕ್ಕಳು ಏನು ಮಾಡ್ತಾರೆ ಸ್ವಾಮಿ? ವಾಟ್ಸಪ್ಪಲ್ಲಿ ಹಾಯ್ಡಾ ಹೋಡಾ ಅಂತ ಪಿಂಗ್ ಮಾಡ್ತಾರೆ ಹೊರತು ಯಾರು ಓದಲ್ಲ. ಅದು ಮಾಡಬಾರ್ದು ಅನ್ನೋದು ನಮ್ಮ ಸರ್ಕಾರದ ಸದುದ್ದೇಶ ಆಗಿತ್ತು. ಅದಕ್ಕೆ ಲೋಡ್ ಶೆಡ್ಡಿಂಗ್ ಮಾಡ್ತು. ಪರೀಕ್ಷೆ ಶುರುವಾಯಿತು. ಪರೀಕ್ಷೆ ಶುರು ಆದಮೇಲೆ ಅದನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋದು ಒಂದೇ ರಾಜ್ಯ ಸರ್ಕಾರಕ್ಕಿದ್ದ ಕೆಲಸ. ಅದನ್ನು ಮಾಡ್ತಾ ಇಲ್ಲ. ಒಂದ್ಸಲಿ ಕೆಮಿಸ್ಟ್ರಿ ಪೇಪರ್ ಲೀಕ್ ಆಯಿತು, 2 ಸಲ ಕೆಮಿಸ್ಟ್ರಿ ಪೇಪರ್ ಲೀಕ್ ಆಯಿತು. ಓಕೆ, ಮರು ಪರೀಕ್ಷೆನೂ ಆಯಿತು. ಎಲ್ಲರೂ ಸೇರಿ ರಾಜ್ಯ ಸರ್ಕಾರಕ್ಕೆ ಬೈದ್ರಿ. ಆದರೆ ಯಾಕೆ ಮಾಡ್ತು ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇದು ಯಾರಿಗಾದ್ರೂ ಗೊತ್ತಿಲ್ಲ. ಇವತ್ತು ನಾವು ಒಂದು ಫಿಲಮಿಗೆ ಹೋದರೆ ಮೊದಲು ಹೀರೋಯಿನ್ ಮಧ್ಯೆ ಏನು ನೋಡ್ತೀವಿ? ಕೆಮಿಸ್ಟ್ರಿ. ಒಂದು ಗಂಡ ಹೆಂಡತಿ ಮಧ್ಯೆ ಡೈವರ್ಸ್ ಆಗಬಾರ್ದು ಅಂದ್ರೆ ಏನು ಬೇಕು? ಕೆಮಿಸ್ಟ್ರಿ. ಒಂದು ಗಂಡ ಹೆಂಡತಿ ಮಧ್ಯೆ ಮಗು ಆಗಬೇಕು ಅಂದರೆ ಏನು ಬೇಕು? ಕೆಮಿಸ್ಟ್ರಿ. ಇವತ್ತು ಒಂದು ಹುಡುಗ ಹುಡುಗಿ ಮಧ್ಯೆ ಸಮಾಜದಲ್ಲಿ ಏನು ಕಡಿಮೆ ಆಗ್ತಾ ಇದೆ? ಕೆಮಿಸ್ಟ್ರಿ. ಇಂತಹ ಒಂದು ಕೆಮಿಸ್ಟ್ರಿನ ನಮ್ಮ ಹುಡುಗರು ಪದೇ ಪದೇ ಓದಿ ಪರ್ಫೆಕ್ಟ್ ಆಗಲಿ ಅಂತ ಒಂದೇ ಒಂದು ಕಾರಣಕ್ಕೆ ನಮ್ಮ ಸರ್ಕಾರ ಮರು ಪರೀಕ್ಷೆ ಮಾಡ್ತಾ ಇದೆ. ಇದನ್ನ ಯಾರಾದರೂ ಯೋಚನೆ ಮಾಡಿದ್ರಾ? ಇಲ್ಲ. ಎಲ್ಲರೂ ಎತ್ತ ಬೈದ್ಬಿಟ್ರಿ. ಇಂತಹ ಒಂದು ಸರ್ಕಾರಕ್ಕೆ ನಾನು ಮತ್ತೆ ಓಟ್ ಹಾಕ್ತೀನಿ. ಇಂಥ ಸರ್ಕಾರ ಮತ್ತೆ ಬರಬೇಕು, ಮತ್ತೆ ಪೇಪರ್ ಲೀಕ್ ಆಗಬೇಕು, ನಮ್ಮ ಹುಡುಗರು ಜಾಣರು ಆಗಬೇಕು. ನೀವೇನು ಮಾಡ್ತೀರಾ ಗೊತ್ತಿಲ್ಲ. ಆದರೆ ಈ ವಿಡಿಯೋನ ಲೈಕು, ಕಮೆಂಟು, ಶೇರು ಮಾಡಬೇಕು.